ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ 2406 ಎನ್ಸಿಸಿ ಕೆಡೆಟ್ಗಳು ಸೇರಿದಂತೆ ದೇಶಾದ್ಯಂತ 8000 ಬಾಲಕಿಯರು ಪಥಸಂಚಲನದಲ್ಲಿ ಭಾಗವಹಿಸಲಿದ್ದಾರೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಎಲ್ಲಾ ರಾಜ್ಯಗಳ ಬಾಲಕಿಯರ ಕೆಡೆಟ್ಗಳ ಸಂಖ್ಯೆ ಹೆಚ್ಚಳವಾಗಿದೆ ಎಂಬುದನ್ನು ಇದು ತೋರಿಸುತ್ತದೆ. ಈ ಕುರಿತು ದೆಹಲಿಯಲ್ಲಿಂದು ಎನ್ಸಿಸಿ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ವೀರೇಂದ್ರ ವತ್ಸ್ ಲಡಾಖ್ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದಿಂದ 127 ಕೆಡೆಟ್ಗಳು ಮತ್ತು ಈಶಾನ್ಯ ಪ್ರದೇಶದ 131 ಕೆಡೆಟ್ಗಳು ಭಾಗವಹಿಸುತ್ತಿದ್ದಾರೆ. ಯುವ ವಿನಿಮಯ ಕಾರ್ಯಕ್ರಮದಡಿಯಲ್ಲಿ 25 ವಿವಿಧ ದೇಶಗಳ ಕೆಡೆಟ್ಗಳು ಮತ್ತು ಅಧಿಕಾರಿಗಳು ಸಹ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಕೆಡೆಟ್ಗಳು ಗುಂಡು ಹಾರಿಸುವುದು ಮತ್ತು ತುಕಡಿ ಮೆರವಣಿಗೆ ಸೇರಿದಂತೆ ಹಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿದ್ದಾರೆ. ಈ ತಿಂಗಳ 28ರಂದು ಪ್ರಧಾನಿಯವರ ರ್ಯಾಲಿಯೊಂದಿಗೆ ಶಿಬಿರ ಮುಕ್ತಾಯಗೊಳ್ಳುತ್ತದೆ. ಎನ್ಸಿಸಿಯ ಶಕ್ತಿ ಸಾಮರ್ಥ್ಯವನ್ನು ವಿವರಿಸಿದ ಲೆಫ್ಟಿನೆಂಟ್ ಜನರಲ್, ಎನ್ಸಿಸಿ ಕೆಡೆಟ್ಗಳ ಸಂಖ್ಯೆ 17 ಲಕ್ಷದಿಂದ 20 ಲಕ್ಷಕ್ಕೆ ಏರಿಕೆಯಾಗಿದೆ. ಇದು ಶೇಕಡಾ 40ರಷ್ಟು ಬಾಲಕಿಯರ ಕೆಡೆಟ್ಗಳನ್ನು ಒಳಗೊಂಡಿದೆ ಎಂದು ವಿವರಿಸಿದರು. ಆಪರೇಷನ್ ಸಿಂಧೂರ್ನಲ್ಲಿ 75,000 ಕೆಡೆಟ್ಗಳು ಭಾಗವಹಿಸಿದ್ದರು. ಕಾರ್ಯಾಚರಣೆ ಸಮಯದಲ್ಲಿ ನಾಗರಿಕ ಆಡಳಿತಕ್ಕೆ ನೆರವಾಗಲು ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಸೇರಿದಂತೆ ವೈದ್ಯಕೀಯ ನೆರವು ನೀಡಲು ಕೆಡೆಟ್ಗಳನ್ನು ನಿಯೋಜಿಸಲಾಗಿತ್ತು ಎಂದು ವಿವರಿಸಿದರು. अंडमान एंड निकोबार द्वीप समूह में जैसा आप जानते हैं 800 से ज्यादा द्वीप हैं अंडमान में, जिनमें से 38 द्वीप हैं वो इनहेबिटेड हैं, यहाँ पर परमानेंट पॉपुलेशन होती है, और 21 द्वीप ऐसे हैं जिनमें हैबिटेशन नहीं है. इन द्वीपों का नाम देश के परमवीर चक्र विजेताओं के नाम पर रखा गया है. तो हमारे कैडेट्स ने जो सेलिंग एक्सपीडिशन अंडमान निकोबार में की, वो हर द्वीप पर गए और उनको द्वीपों के बारे में जानकारी मिली. उस द्वीपों से वहां से वो मिट्टी इकट्ठा करके एक कलश के रूप में प्राइम मिनिस्टर को भेंट करेंगे रिपब्लिक ये प्राइम मिनिस्टर रैली के दौरान. तो दैट वाज फर्स्ट. फिर लोगों को अंडरस्टैंडिंग हुई कि चलो अंडमान निकोबार कितनी दूर है एंड उधर के लोकल डायनेमिक्स क्या है.